Friends, I am Santosh, class 7th standard, subject physical education, chapter 2, Kabaddi. Objectives, ಉದ್ದೇಶಗಳು to give information about bringing the youth together through the game of Kabaddi. ನೋಡಿ ಮಕ್ಕಳೇ, ಈ ಕಬಡ್ಡಿ ಕ್ರೀಡೆಯಲ್ಲಿ ಯುವಶಕ್ತಿಯನ್ನು ಒಗ್ಗೂಡಿಸುವ ಮಾಹಿತಿ. ಟು ಐಡೆಂಟಿಫೈ ದ ಅವಾರ್ಡ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಇನ್ ದ ಗೇಮ್, ಈ ಕ್ರೀಡೆಯಲ್ಲಿಂಥ ಪ್ರಶಸ್ತಿ ಮತ್ತು ಸಾಧನೆಯನ್ನು ಗುರುತಿಸಿಕೊಳ್ಳುವುದು. ಟು ಎನ್ಹಾನ್ಸ್ ದ ಇಂಟ್ರೆಸ್ಟ್ ಇನ್ ದ ದೇರ್ ಬೈ ಡೆವಲಪ್ಮೆಂಟ್ ಆಫ್ ನ್ಯಾಷನಲ್ ಗೇಮ್ಸ್, ದೇಶೀಯ ಕ್ರೀಡೆಯಲ್ಲಿ ಅಭಿವೃದ್ಧಿ ಮತ್ತು ಆಸಕ್ತಿಯನ್ನು ಮೂಡಿಸುವುದು ನಾವು ಈ ಪಾಠದಲ್ಲಿ ನಾವು ತಿಳಿದುಕೊಳ್ಳಬಹುದು. The pre-independence days, Bal Gangadhar Tilak introduced this vigorous game with an idea of bringing the youth together to fight for independence. ಸ್ವತಂತ್ರ ಪೂರ್ವದಲ್ಲಿ ಬಾಲಗಂಗಾಧರ ತಿಲಕರು ಏನು ಮಾಡಿದ್ರಪ್ಪ ಅಂತಂದರೆ, ಯುವಶಕ್ತಿಯನ್ನು ಒಗ್ಗೂಡಿಸುವ ಸಲುವಾಗಿ ಮತ್ತು ಯುವಶಕ್ತಿಯನ್ನು ಒಗ್ಗೂಡಿಸಿ ಸ್ವತಂತ್ರ ಪಡೆಯುವ ಸಲುವಾಗಿ ಈ ಕ್ರೀಡೆಯನ್ನು ಬಳಕೆಗೆ ತಂದರು. ಅಂದರೆ ಕಬಡ್ಡಿ ಕ್ರೀಡೆಯನ್ನು ಬಳಕೆಗೆ ತಂದರು. Releasing the beneficial effects of this game on the youth, the game was being played, thereby guarding the youth against going astray. ಅಂದರೆ ಈ ಆಟದ ಏನಪ್ಪ ಅಂತಂದರೆ ಕಾಂತಾಕರ್ಷಕ ಪ್ರಭಾವವನ್ನು ಗುರುತಿಸಿ ಯುವ ಪೀಳಿಗೆ ಏನು ಮಾಡ್ತು, ಯಾವುದೇ ದುಶ್ಚಟಗಳಿಗೆ ಬಲಿ ಬೀಳದಂತೆ ಏನು ಮಾಡಿದ್ರು, ದೈಹಿಕ ಶಕ್ತಿಯನ್ನು ವೃದ್ಧಿಪಡಿಸಲು ಈ ಆಟವನ್ನು ಆಡಲು ಪ್ರಾರಂಭ ಮಾಡಿದ್ರು. ಅಂದರೆ ವಿದ್ಯಾರ್ಥಿಗಳಾಗಲಿ ಯುವ ಶಕ್ತಿಯಾಗಲಿ ಏನು ಮಾಡಬೇಕಾಗಿತ್ತು ಅಂದರೆ, ಯಾವುದೇ ದುಶ್ಚಟಗಳಿಗೆ ಅವರು ಬಲಿ ಬೀಳದಂತೆ ದೈಹಿಕ ಶಕ್ತಿಯನ್ನು ವೃದ್ಧಿಪಡಿಸಿಕೊಂಡು ಈ ಆಟವನ್ನು ಮಾಡಿದ್ರು, ಆಡಲು ಪ್ರಾರಂಭ ಮಾಡಿದ್ರು. ಕಬಡ್ಡಿಗೆ ಏನು ಎ ಲಾಟ್ ಇಂಪಾರ್ಟೆನ್ಸ್ ಬೈ ಮೋಟಿವೇಟಿಂಗ್ ದ ಯೂತ್ ಆಫ್ ದಿ ಕಂಟ್ರಿ ಟು ಅಸೆಂಬಲ್ ಅಟ್ ಪ್ಲೇಸ್ ಡ್ಯೂರಿಂಗ್ ದ ಫೆಸ್ಟಿವಲ್ಸ್ ಆಫ್ ಗಣೇಶ್ ಚತುರ್ಥಿ ಆ್ಯಂಡ್ ವಿಜಯದಶಮಿ, ಲೀಡಿಂಗ್ ಎ ಸ್ಪಿರಿಟ್ ಆಫ್ ಪೆಟ್ರೋಟಿಸಮ್. ದಿಸ್ ಗೇಮ್ ವಾಸ್ ಯೂಸ್ಡ್ ಅಪ್ ಎಫೆಕ್ಟಿವ್ಲಿ ಇನ್ ದಿ ಸ್ಪೋರ್ಟ್ಸ್ ಎಜುಕೇಷನ್. ಏನಪ್ಪ ಅಂತಂದರೆ, ದೇಶದ ಸ್ವಾತಂತ್ರ್ಯಕ್ಕಾಗಿ ಸಂಘಟನೆಗಳ ಮತ್ತು ದೃಢ ಮನಸ್ಸನ್ನು ಹೊಂದುವ ಸಲುವಾಗಿ ಏನು ಮಾಡಿದ್ರು, ದೇಶಪ್ರೇಮಿಗಳಾಗಿ ಏನು ಮಾಡ್ತಾಯಿದ್ರು, ಗಣೇಶ ಚತುರ್ಥಿ, ವಿಜಯದಶಮಿ ಮುಂತಾದ ಉತ್ಸವಗಳನ್ನು ಆಚರಣೆ ಮಾಡ್ತಾಯಿದ್ರು. ಅಂದರೆ ಆ ಆಚರಣೆ ಮುಖಾಂತರ ಏನು ಮಾಡ್ತು, ಸ್ವತಂತ್ರ ಹೋರಾಟದ ಕಾರ್ಯಕ್ರಮಗಳನ್ನ ಅವ್ರನ್ನು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಏನು ಮಾಡ್ತಾಯಿದ್ರು, ದೇಶೀಯ ಕ್ರೀಡೆಯಾದ ಕಬಡ್ಡಿಯನ್ನು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿತ್ತು. ಅಂದರೆ ವಿಜಯದಶಮಿ, ಗಣೇಶ ಚತುರ್ಥಿ ಮುಂತಾದ ಉತ್ಸವಗಳು ಏನು ಮಾಡ್ತಾಯಿದ್ರು, ಕಬಡ್ಡಿ ಆಟವನ್ನು ಏನು ಮಾಡ್ತಾಯಿದ್ರು, ಅವರು ಅಲ್ಲಿ ಕಬಡ್ಡಿ ಆಟವನ್ನು ಅವರು ಏರ್ಪಾಡು ಮಾಡ್ತಾಯಿದ್ರು. ಇದರಿಂದ ಏನಾಯ್ತಪ್ಪ ಅಂತಂದರೆ, ಕಬಡ್ಡಿಯು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿತ್ತು. ಇದರಿಂದ ಏನಾಯಿತು, ಈ ಕ್ರೀಡೆಯನ್ನು ಕ್ರೀಡಾ ಶಿಕ್ಷಣದಲ್ಲಿ ಏನಾಯಿತು, ಬಹಳ ಪ್ರಮುಖವಾದ ಕ್ರೀಡೆಯಾಗಿ ಬಳಕೆಗೆ ತರಲಾಯಿತು. Students, last year you learnt about this history, rules, code, measurements and the skills involved in the game. In this lesson you will learn more about important aspects like the players, awards and achievements. ಎಂದರೆ ಮಕ್ಕಳೇ, ಲಾಸ್ಟ್ ಇಯರ್ ಏನು ಮಾಡಿದ್ರಿ ನೀವು, ಈ ಕ್ರೀಡೆಯ ಇತಿಹಾಸ ಮತ್ತು ನಿಯಮದ ಅಂಕಣದ ಅಳತೆ ಮತ್ತು ಕೆಲವು ಕೌಶಲ್ಯಗಳನ್ನು ಹಿಂದಿನ ತರಗತಿಯಲ್ಲಿ ಏನು ಮಾಡ್ತೀರಿ, ತಿಳಿದುಕೊಂಡಿದ್ದೀರಿ. ಅಂದರೆ ಈಗಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಳ್ಬೇಕಾಗ್ತಂದರೆ, ಆಟಗಾರರ ಗುಣಲಕ್ಷಣಗಳು ಮತ್ತು ಪ್ರಶಸ್ತಿ ಮತ್ತು ಸ್ಥಾನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲೇಯರ್ಸ್. ಟು ಸಕ್ಸೀಡ್ ಎ ಕಬಡ್ಡಿ ಪ್ಲೇಯರ್ ಶುಡ್ ಹ್ಯಾವ್ ದ ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ಏನಪ್ಪ ಅಂತಂದರೆ, ಆಟಗಾರ ಏನಾಗಬೇಕು ಅಂದರೆ ದೈಹಿಕವಾಗಿ ಸದೃಢ ಆಗಬೇಕು. ಒಬ್ಬ ಉತ್ತಮ ಕ್ರೀಡಾಪಟು ಯಶಸ್ವಿಯಾಗಲಿ ಏನು ಬೇಕಪ್ಪ ಅಂದರೆ ವಿಶೇಷವಾದ ಗುಣಲಕ್ಷಣಗಳನ್ನು ಹೊಂದಿರಬೇಕು. ಅವು ಯಾವುವಪ್ಪ ಅಂತಂದರೆ, ಆಟಗಾರನು ದೈಹಿಕವಾಗಿ ಸದೃಢನಾಗಿರಬೇಕು. ಬಿ ಫಿಸಿಕಲಿ ಫಿಟ್ ಅಂತ ಹೇಳಿದ್ರೆ, ಆಟಗಾರನು ಏನಾಗಬೇಕು, ದೈಹಿಕವಾಗಿ ಸದೃಢನಾಗಿರಬೇಕು. ಹ್ಯಾವ್ ದ ಎಬಿಲಿಟಿ ಟು ಎಸ್ಪೆಕ್ಟ್ ಫ್ರಾಮ್ ದ ಗ್ರಿಪ್ ದ opponent. Have the agility to escape from the grip of the opponents. ಏನಾಯ್ತು, ಎದುರಾಳಿಗಳ ಹಿಡಿತದಿಂದ ಏನಾಗಬೇಕು, ಅವನು ನುಸುಳಿಕೊಂಡು ಬರುವ ಚಾಕಾಚಕ್ಯತೆಯನ್ನು ಅವನು ಏನಾಗಬೇಕು, ಹೊಂದಿರಬೇಕು. ಅಂದರೆ ಎದುರಾಳಿ ಆಟಗಾರರಿಂದ ಅವನು ಅವರ ಹಿಡಿತದಿಂದ ಅವನು ತಪ್ಪಿಸಿಕೊಂಡು ಬರುವಂಥ ಒಂದು ಚಾಕಾಚಕ್ಯತೆಯನ್ನಾಗಿರಬೇಕು ಅವನು ಹೊಂದಿರಬೇಕು. ಹ್ಯಾವ್ ದ ಅಬಿಲಿಟಿ ಟು ಸ್ಟಡಿ ದ ಟೆಕ್ಟಿಕ್ಸ್ ಆಫ್ ದ ಅಪೋನೆಂಟ್ಸ್ ಆ್ಯಂಡ್ ಎಂಪ್ಲಾಯ್ ಕೌಂಟರ್ ಟೆಕ್ಟಿಕ್ಸ್. ಏನಾಗಿರ್ಬೇಕಪ್ಪ ಅಂತಂದರೆ, ತಂತ್ರಕ್ಕೆ ಪ್ರತಿತಂತ್ರವನ್ನು ಅಳವಡಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕಂದರೆ, ಅವರ ಎದುರಾಳಿ ಆಟಗಾರರವರು ತಂತ್ರವನ್ನು ಮಾಡಿದ್ದು ಇವನು ಪ್ರತಿತಂತ್ರವಾಗಿ ಅದನ್ನು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಅವನು ಹೊಂದಿರಬೇಕು.
Since sports should promote competitive spirit, a player should have leadership qualities, ability, patience, and attitude accommodated with others. ಏನಪ್ಪ ಅಂತಂದರೆ ಕ್ರೀಡೆಗಳು ಸ್ಪರ್ಧಾತ್ಮಕ ಮನೋಭಾವನೆಯನ್ನು ಉದ್ದೇಶಿಸಬೇಕಾಗಿರೋದು ಏನಾಗಬೇಕಾಗಿದ್ದು ಆಟಗಾರನ ನಾಯಕತ್ವತೆ, ಕಷ್ಟ ಸಹಿಷ್ಣುತೆ, ಸಹನಾಸಕ್ತಿ, ಸಮಾಜದಲ್ಲಿ ಇತರರನ್ನು ಹೇಗೆ ಹೊಂದಿಕೊಂಡು ಹೋಗುವ ಸ್ವಭಾವವನ್ನು ಹೊಂದಿರಬೇಕು. ಅಂದರೆ ಅವನಲ್ಲಿ ನಾಯಕತ್ವ ಗುಣಗಳು ಇರಬೇಕು, ಕಷ್ಟ ಸಹಿಷ್ಣುತೆ ಇರಬೇಕು, ಸಹನಾಸಕ್ತಿ ಇರಬೇಕು, ಸಮಾಜದಲ್ಲಿ ಅವನು ಇತರರನ್ನು ಹೇಗೆ ಹೊಂದಿಕೊಂಡು ಹೋಗಬೇಕು ಅಂತಕ್ಕಂಥ ಸ್ವಭಾವಗಳನ್ನ ಅವನು ಹೊಂದಿರಬೇಕು. ಮತ್ತು ಹ್ಯಾವ್ ಎ ಗುಡ್ ಸೆನ್ಸ್ ಆಫ್ ಟೈಮ್ ಆ್ಯಂಡ್ ಬಿ ಆಲ್ವೇಸ್ ಅಲರ್ಟ್. ಅವನಲ್ಲಿ ಏನಾಗಿರಬೇಕು, ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಮತ್ತು ಸದಾ ಜಾಗೃತವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದಿರಬೇಕು. ಮತ್ತು ಎದುರಾಳಿ ಆಟಗಾರರೊಡನೆ ಅವನು ಗೌರವಯುತವಾಗಿ ನಡೆದುಕೊಳ್ಳುವಂಥ ಗುಣವು ಇವನಲ್ಲಿ ಇರಬೇಕು. ಫೇವರ್ ಅಪೋನೆಂಟ್ಸ್ ಅಂದರೆ ಎದುರಾಳಿ ಆಟಗಾರರ ಹತ್ರ ಅವನಂತ ಏನಿರಬೇಕು, ಅವನು ಅತಿ ಗೌರವಯುತವಾಗಿ ನಡೆದುಕೊಳ್ಳುವಂಥ ಗುಣವು ಅವನ ಹತ್ರ ಇರಬೇಕು. ಇಂಡಿವಿಜುವಲ್ ಅಚೀವ್ಮೆಂಟ್ಸ್ ಆಫ್ ಕರ್ನಾಟಕ ಪ್ಲೇಯರ್ಸ್. ಸಿ ಹೊನ್ನಪ್ಪ ಇವರೊಬ್ಬರು ಕಬಡ್ಡಿ ಆಟಗಾರರು. ಇವರ ವೈಯಕ್ತಿಕ ಸಾಧನೆ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಿ ಹೊನ್ನಪ್ಪ ರಿಪ್ರೆಸೆಂಟೆಡ್ ದ ಕಂಟ್ರಿ ಇನ್ ದ ಇಂಟರ್ನ್ಯಾಷನಲ್ ಕಬಡ್ಡಿ ಮೀಟ್ ಆ್ಯಂಡ್ earned the gold medal for this glorious achievement. The state government honored him with the Ekalavya Award in the year 2000. ಸಿ ಹೊನ್ನಪ್ಪ earned the highest honor of Arjuna Award. ಏನಾಯ್ತಪ್ಪ ಅಂತಂದರೆ ಸಿ ಹೊನ್ನಪ್ಪ ಅವರು ಏನಾಗಿದ್ದರು, ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ಕ್ರೀಡೆಯನ್ನು ಪ್ರತಿನಿಧಿಸಿದರು. ಇವರು ಚಿನ್ನದ ಪದಕವನ್ನು ಕೂಡ ಉತ್ತಮ ಕಬಡ್ಡಿ ಕ್ರೀಡಾಪಟುವಾಗಿ ಪಡೆದುಕೊಂಡಿದ್ದರು. ಈ ಉನ್ನತ ಸಾಧನೆ ಏನು ಮಾಡ್ತಪ್ಪ ಅಂದರೆ ನಮ್ಮ ಕರ್ನಾಟಕ ಸರ್ಕಾರವು ಏನು ಮಾಡ್ತೀವಿ, ಇವರಿಗೆ ಏಕಲವ್ಯ ಪ್ರಶಸ್ತಿಯನ್ನು ನೀಡಿ ಗೌರವ ನೀಡಿತು. ನೆಕ್ಸ್ಟ್ ಬಿ ಸಿ ರಮೇಶ್ ಇವರೊಬ್ಬ ಕಬಡ್ಡಿ ಆಟಗಾರರು. He secured the gold medal in the Asian Games at Hiroshima. He has been honored with the Ekalavya Award and Arjuna Award in the year 2001. ಇವರೇನಾಯ್ತಪ್ಪ ಅಂದರೆ ಬಿ ಸಿ ರಮೇಶ್ ಅವರು ಹಿರೋಶಿಮಾದಲ್ಲಿ ನಡೆದಂಥ ಏಷಿಯನ್ ಕ್ರೀಡಾಕೂಟದಲ್ಲಿ ಕಬಡ್ಡಿ ಪಂದ್ಯದಲ್ಲಿ ಇವರು ಒಂದು ಸ್ವರ್ಣ ಪದಕವನ್ನು ಗೆದ್ದರು. ಇವರಿಗೆ ಏನು ಮಾಡ್ತು, ರಾಜ್ಯ ಸರ್ಕಾರದಿಂದ ಏಕಲವ್ಯ ಪ್ರಶಸ್ತಿಯನ್ನು, ಭಾರತ ಸರ್ಕಾರದಿಂದ ಅರ್ಜುನ ಪ್ರಶಸ್ತಿಯನ್ನು ಇವರಿಗೆ ಕೊಟ್ಟರು. ನೆಕ್ಸ್ಟ್ ಮಮತಾ ಪೂಜಾರಿ. She was turned by the Ajikar Ramesh Suvarna and win gold medal at Mangalore University level and gold medal in the South Asian Game meet in 2006. Gold medal in June 2012 as the captain of the beach kabaddi team. The state government honored here with the Ekalavya Award and central government honored here with Arjuna Award. ಏನಾಯ್ತಪ್ಪ ಅಂತಂದರೆ ಇವರು ಅಜೀಕರ್ ರಮೇಶ್ ಸುವರ್ಣ ಇವರಿಂದ ಏನು ಮಾಡಿದ್ರು, ಕಬಡ್ಡಿ ಕ್ರೀಡೆಯಲ್ಲಿ ಪರಿಣಿತಿ ಹೊಂದಿದ್ದರು. ಇವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ವರ್ಣ ಪದಕವನ್ನು ಪಡೆದು ನಂತರ 2012ರಲ್ಲಿ ದಕ್ಷಿಣ ಏಷ್ಯನ್ ಕಬಡ್ಡಿಯಲ್ಲಿ ಇವರು ಚಿನ್ನದ ಪದಕವನ್ನು ಪಡೆದುಕೊಂಡರು. ನಂತರ 2012ರಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡ ನಂತರ ಬೀಚ್ ಕಬಡ್ಡಿಯಲ್ಲಿ ಇವರು ನಾಯಕಿಯಾಗಿ ಏನು ಮಾಡಿದ್ರು, ಮತ್ತು ಚಿನ್ನದ ಪದಕವನ್ನು ಪಡೆದುಕೊಂಡರು. ಇವರಿಗೆ ರಾಜ್ಯ ಸರ್ಕಾರವು ಏಕಲವ್ಯ ಪ್ರಶಸ್ತಿ ಮತ್ತು ಭಾರತ ಸರ್ಕಾರದಿಂದ ಅರ್ಜುನ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವವನ್ನು ಕೊಟ್ಟರು. ನ್ಯಾಷನಲ್ ಅಚೀವ್ಮೆಂಟ್ಸ್, ನಮ್ಮ ರಾಷ್ಟ್ರದ ಸಾಧನೆ. Our country's kabaddi players have participated in international sports meet and made the country proud. ಏನಪ್ಪ ಅಂದರೆ ನಮ್ಮ ರಾಷ್ಟ್ರದ ಉತ್ತಮ ಕಬಡ್ಡಿ ಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ದೇಶದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಮಾಡಿದ್ರು, ಅವರು ಪ್ರತಿಬಿಂಬಿಸಿದರು. ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ ಕಬಡ್ಡಿ ಟೀಮ್ ಆಟ್ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಮೀಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಕಬಡ್ಡಿ ತಂಡಗಳ ಸಾಧನೆಯೊಂದು ಸ್ವಲ್ಪ ನೋಡ್ಕೊಳ್ಳೋಣ. ಮೆನ್ಸ್ ಟೀಮ್ ಇನ್ ದ ಫಸ್ಟ್ ಪ್ಲೇಸ್ ಇನ್ ದ ಫಸ್ಟ್ ವರ್ಲ್ಡ್ ಕಪ್ ಮೀಟ್. ಪ್ರಥಮ ವಿಶ್ವಕಪ್ ಪಂದ್ಯದಲ್ಲಿ ಏನಾಯಿತು, ಪುರುಷರ ತಂಡವು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿತು. ಪ್ರಥಮ ವಿಶ್ವಕಪ್ದಲ್ಲಿ ಏನಾಯಿತು, ಪುರುಷರ ತಂಡವು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿತು. ಫಸ್ಟ್ ಪ್ಲೇಸ್ ಇನ್ ವರ್ಲ್ಡ್ ಕಪ್ at ಪನ್ವಾಲ್ ಆಫ್ ಮಹಾರಾಷ್ಟ್ರ ಇನ್ ದಿ ಇಯರ್ 2007. ಏನಾಯಿತು, 2007ರಲ್ಲಿ ಮಹಾರಾಷ್ಟ್ರದ ಪನ್ವಾಲ್ ಅಂತಕ್ಕಂಥಲ್ಲಿ ನಡೆದಂಥ ವಿಶ್ವಕಪ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿತು. ಗೋಲ್ಡ್ ಮೆಡಲ್ ಇನ್ ವುಮೆನ್ಸ್ ಏಷಿಯನ್ ಬೀಚ್ ಕಬಡ್ಡಿ ಡ್ಯೂರಿಂಗ್ ಜೂನ್ 2012. 2012 ಜೂನ್ನಲ್ಲಿ ನಡೆದಂಥ 3ನೇ ಏಷ್ಯನ್ ಬೀಚ್ ಮಹಿಳೆಯರ ವಿಭಾಗದ ಫೈನಲ್ ಕಬಡ್ಡಿ ಪಂದ್ಯದಲ್ಲಿ ನಮ್ಮ ತಂಡವು ಸ್ವರ್ಣ ಪದಕವನ್ನು ಪಡೆದುಕೊಂಡಿತು. ಅವಾರ್ಡ್ಸ್.
ಟು ಪ್ರಮೋಟ್ ಕಬಡ್ಡಿ ಆ್ಯಂಡ್ ಎನ್ಕರೇಜ್ ಪ್ಲೇಯರ್ಸ್ ದ ಗೌರ್ಮೆಂಟ್ ಹಾನರ್ಡ್ ಏನು ಮಾಡ್ತು ಹಾನರ್ಡ್ ಅನೌನ್ಸ್ಡ್ ಅರ್ಜುನ್ ಅವಾರ್ಡ್ ಇನ್ 1961 ಫಾರ್ ದೋಸ್ ರಿಪ್ರೆಸೆಂಟಿಂಗ್ ಸ್ಟೇಟ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್. ದಿಸ್ ಅವಾರ್ಡ್ ಹ್ಯಾಸ್ ಬೋತ್ ಕ್ಯಾಶ್ ಪ್ರೈಸ್ ಆ್ಯಂಡ್ citizens. Similarly, Karnataka state government honoring the players getting first place in district and state level tournament. ಏನಾಯ್ತಪ್ಪ ಅಂತಂದರೆ ಕಬಡ್ಡಿ ಕ್ರೀಡೆ ಮತ್ತು ಕ್ರೀಡಾಪಟುಗಳನ್ನ ಪ್ರೋತ್ಸಾಹಿಸಲು ಏನು ಮಾಡಿದ್ರು, ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ ಆಟಗಾರರಿಗೆ ಏನು ಮಾಡಿದ್ರು, 1961ರಲ್ಲಿ ಭಾರತ ಸರ್ಕಾರ ಏನು ಮಾಡ್ತಪ್ಪ ಅಂತಂದರೆ ಅರ್ಜುನ ಪ್ರಶಸ್ತಿಯನ್ನು ಪ್ರಕಟಿಸಿತು ಮತ್ತು ಇವರಿಗೆ ನಗದು ಮತ್ತು ಪ್ರಶಸ್ತಿ ಪತ್ರಗಳನ್ನು ಕೂಡ ಇವರಿಗೆ ಕೊಟ್ಟಿತ್ತು. ಇದೇ ರೀತಿಯಾಗಿ ಏನಾಯ್ತಪ್ಪ ಅಂತಂದರೆ ಕರ್ನಾಟಕ ಸರ್ಕಾರವು ಕೂಡ ಏನು ಮಾಡ್ತು, ಕರ್ನಾಟಕ ಸರ್ಕಾರವು ಕೂಡ ಇವರಿಗೆ ಏನು ಮಾಡ್ತು ಸರ್, ಕಬಡ್ಡಿ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ಜಿಲ್ಲಾ ಹಂತದಲ್ಲಿ ಮತ್ತು ರಾಜ್ಯ ಹಂತದಲ್ಲಿ ಕೂಡ ಪ್ರಥಮ ಸ್ಥಾನ ಗಳಿಸಿದ ಕ್ರೀಡಾಪಟುಗಳಿಗೆ ಏನು ಮಾಡಿದ್ರು, ಪ್ರೋತ್ಸಾಹಧನ ಮತ್ತು ಪ್ರಶಸ್ತಿಗಳನ್ನು ನೀಡ್ತಿದೆ. ಫಾಲೋಯಿಂಗ್ ಆರ್ ದ ಕಬಡ್ಡಿ ಪ್ಲೇಯರ್ಸ್ ರಿಸೀವಿಂಗ್ ಅರ್ಜುನ ಅವಾರ್ಡ್. ಅರ್ಜುನ ಪ್ರಶಸ್ತಿ ಪಡೆದಂಥ ಕ್ರೀಡಾಪಟುಗಳು ಯಾರಪ್ಪ ಅಂತಂದರೆ ಸುಬ್ಬಯ್ಯ ರಾಜರತ್ನಿನ್, ಪೆರುಮಾಳು ಗಣೇಶನ್, ರಾಜು ಭಾವ್ಸಾರ್, ಅಶ್ವನ್ ಕುಮಾರ್, ವಿಶ್ವಜಿತ್ ಪಾಲಿ, ಬಲ್ವಿಂದರ್, ತೀರ್ಥರಾಜ್, ಸಿ ಹೊನ್ನಪ್ಪ, ರಾಮ್ ಹೇರ್ ಸಿಂಗ್, ಸಂಜೀವ್ ಕುಮಾರ್, ಸುಂದರ್ ಸಿಂಗ್, ಬಿ ಸಿ ರಮೇಶ್, ನವೀನ್ ಗೌತಮ್, ಪಂಕಜ್ ನವನಾಥ್, ಶ್ರೀಸತ್, ದಿನೇಶ್, ತೇಜಸ್ವಿನಿ ಬಾಯಿ, ರಾಕೇಶ್ ಕುಮಾರ್, ಅನೂಪ್ ಕುಮಾರ್, ಮಮತಾ ಪೂಜಾರಿ. ಇವರೆಲ್ಲ ಏನಪ್ಪ ಅಂತಂದರೆ ಅರ್ಜುನ ಪ್ರಶಸ್ತಿ ಪಡೆದಂಥ ಕಬಡ್ಡಿ ಕ್ರೀಡಾಪಟುಗಳು. ಏಕಲವ್ಯ ಅವಾರ್ಡ್. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹಾನರ್ಸ್ ಮೆನ್ ಆ್ಯಂಡ್ ವುಮೆನ್ಸ್ ಸ್ಪೋರ್ಟ್ಸ್ ಅಚೀವ್ಮೆಂಟ್ ವಿತ್ ಏಕಲವ್ಯ ಅವಾರ್ಡ್ಸ್. ಏನು ಮಾಡ್ತಪ್ಪ ಅಂದರೆ ಕರ್ನಾಟಕ ಸರ್ಕಾರ ಮತ್ತು ಉನ್ನತ ಸಾಧನೆಗೈದಂಥ ರಾಜ್ಯದ ಪುರುಷ ಮತ್ತು ಮಹಿಳಾ ಕ್ರೀಡಾಪಟುಗಳು ಏನು ಮಾಡಿದ್ರು, ಕರ್ನಾಟಕ ಸರ್ಕಾರದಿಂದ ಏಕಲವ್ಯ ಪ್ರಶಸ್ತಿಯನ್ನು ನೀಡುತ್ತಿದ್ದಾರೆ. ಸಂತ ಕಬಡ್ಡಿ ಪ್ಲೇಯರ್ಸ್ ಹಾನರ್ಡ್ ವಿತ್ ಏಕಲವ್ಯ ಅವಾರ್ಡ್. ಕಬಡ್ಡಿಯಲ್ಲಿ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂಥ ಕ್ರೀಡಾಪಟುಗಳು ಬಿ ಗೋಪಿ, ಮುನಿ ವೆಂಕಟಪ್ಪ, ಬಿ ಸಿ ಸುರೇಶ್, ಯಲ್ಲಪ್ಪ, ವಿಷಯಕಂಠ, ಸಿ ಹೊನ್ನಪ್ಪ, ಶ್ರೀನಿವಾಸ ಮೂರ್ತಿ, ಜೀವನ್ ಕುಮಾರ್ ಎಸ್, ಮಮತಾ ಪೂಜಾರಿ. ಎಲ್ಲ ಆಟಗಾರರು ಏನಪ್ಪ ಅಂತಂದರೆ ಏಕಲವ್ಯ ಪ್ರಶಸ್ತಿ ಅಂತ ಪಡೆತಕ್ಕಂಥ ಆಟಗಾರರು. ಆ್ಯಕ್ಟಿವಿಟಿ ಚಟುವಟಿಕೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಮೇಕ್ ಎ ಲಿಸ್ಟ್ ಆಫ್ ದಿ ನೇಮ್ಸ್ ಆಫ್ ಕಬಡ್ಡಿ ಪ್ಲೇಯರ್ಸ್ ಅದರ್ ದೆನ್ ದೋಸ್ ಮೆನ್ಷನ್ಡ್ ಆ್ಯಂಡ್ ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ದೆಮ್ ಆ್ಯಂಡ್ ದೇರ್ ಅಚೀವ್ಮೆಂಟ್ಸ್. ಏನು ಮಾಡಬೇಕು ಅಂದರೆ ಅರ್ಜುನ ಮತ್ತು ಏಕಲವ್ಯ ಪ್ರಶಸ್ತಿ ಪಡೆದಂಥ ಇನ್ನಿತರ ಕಬಡ್ಡಿ ಆಟಗಾರರ ವಿವರ ಹಾಗೂ ಸಾಧನೆಯನ್ನು ಪಟ್ಟಿಯನ್ನು ಮಾಡಬೇಕು. ಥಿಂಕ್ ಅಬೌಟ್ ದಿಸ್. ವಿಚ್ ಈಸ್ ದ ಗೇಮ್ ವೇರ್ ದ ಪ್ಲೇಯರ್ಸ್ ಎಂಟರ್ ದ ಅಪೋನೆಂಟ್ಸ್ ಕೋರ್ಟ್ ಎಂಟರಿಂಗ್ ದ ವರ್ಡ್ ಕಬಡ್ಡಿ ಇಯರ್ಲಿ ಆ್ಯಂಡ್ ಕಂಟಿನ್ಯೂಯಸ್ಲಿ ಇನ್ ಎ ಸಿಂಗಲ್ ಬ್ರೀತ್. ನೀವು ಇದನ್ನು ಯೋಚನೆ ಮಾಡಬೇಕು. ಒಂದೇ ಉಸಿರಿನಲ್ಲಿ ಎದುರಾಳಿಯ ತಂಡದ ಅಂಕಣದಲ್ಲಿ ಸತತವಾಗಿ ಯಾವುದೇ ತಡೆ ಇಲ್ಲದೆ ಶಾಬ್ದಿಕವಾಗಿ ಸ್ಪಷ್ಟವಾಗಿ ಪದಗಳನ್ನು ಉಚ್ಚರಿಸುತ್ತಾ ಆಡುವ ಕ್ರೀಡೆ ಯಾವುದು? ಇದನ್ನು ನೀವು ಯೋಚನೆ ಮಾಡಬೇಕು. ಓಕೆ, ಥ್ಯಾಂಕ್ ಯು.